ಆತ್ಮೀಯ ವೀಕ್ಷಕರೇ ನಮಸ್ತೆ. ಹರಿಹರ ಪಲ್ಲತ್ತರ್ಕದ ಮುಖ್ಯ ಪೇಟೆಯಲ್ಲಿದ್ದೇವೆ. ಒಂದು ಮಾದರಿ ಕಾರ್ಯಕ್ರಮ ಇಲ್ಲಿ ಅನುಷ್ಠಾನಗೊಳ್ತಾ ಇದೆ. 4 ದಶಕದ ಇತಿಹಾಸವನ್ನು ಹೊಂದಿರುವಂಥ ಸಚಿನ್ ಕ್ರೀಡಾ ಸಂಘ ಒಂದು ಮಾದರಿಯಾದ ಕಾರ್ಯವನ್ನು ಮಾಡಿದೆ. ಈ 4 ದಶಕದ ಇತಿಹಾಸದಲ್ಲಿ ಅನೇಕ ಸಾಮಾಜಿಕ ಮತ್ತು ಕ್ರೀಡಾ ಚಟುವಟಿಕೆಗಳನ್ನು ನಡೆಸಿಕೊಂಡು ಬಂದಿರುವಂತಹ ಒಂದು ಅಭಿಮಾನ, ಹೆಮ್ಮೆ ಇರುವಂಥ ಈ ಕ್ರೀಡಾ ಸಂಘ ಈ ಹಿಂದೆ ಅನೇಕ ಅಶಕ್ತರಿಗೆ ಅಥವಾ ಅನಾರೋಗ್ಯ ಪೀಡಿತರಿಗೆ ಧನ ಸಹಾಯ ಮಾಡುವಂಥದ್ದಿರ್ಬೋದು ಅಥವಾ ಅಶಕ್ತರಿಗೆ ಮನೆ ಕಟ್ಟಿಕೊಡುವಂಥದ್ದಿರ್ಬೋದು, ಇಂತಹ ಅನೇಕ ಮಾದರಿಯಾದ ಕಾರ್ಯಕ್ರಮಗಳನ್ನು ಹಾಕಿಕೊಂಡಿದೆ. ಅದೆಲ್ಲಕ್ಕಿಂತ ಮಿಗಿಲಾಗಿ ಇದೀಗ ಈ ಊರಿಗೆ ಒಂದು ದಾನಿಗಳ ಸಹಕಾರದೊಂದಿಗೆ ಆ್ಯಂಬುಲೆನ್ಸ್ ಲೋಕಾರ್ಪಣೆಗೊಳಿಸುವ ಮೂಲಕ ಒಂದು ಸಂಘವೊಂದು ಮಾಡಲೇಬೇಕಾದಂತಹ ಒಂದು ಮಾದರಿ ಕಾರ್ಯವನ್ನು ಮಾಡಿದೆ. ಯಾವ ರೀತಿ ಈ ಒಂದು ಕನಸು ಹುಟ್ಟಿತು, ಯಾವ ರೀತಿ ಇದಕ್ಕೆ ಅವರು ಧನ ಸಂಗ್ರಹ ಮಾಡಿದರು ಮತ್ತು ಈ ಫೆಸಿಲಿಟಿ, ಇದರಲ್ಲಿ ಈ ಒಂದು ಆ್ಯಂಬುಲೆನ್ಸಲ್ಲಿ ಏನೆಲ್ಲ ಫೆಸಿಲಿಟಿ ಇದೆ, ಯಾವ ರೀತಿ ಇದು ಲೋಕಾರ್ಪಣೆಗೊಳ್ಳುತ್ತೆ, ಯಾವ ರೀತಿ ಈ ಜನರಿಗೆ ಉಪಯೋಗಕ್ಕೆ ಲಭ್ಯ ಆಗ್ತದೆ, ಎಲ್ಲವನ್ನ ತಿಳ್ಕೊಳ್ಳೋಣ ಬನ್ನಿ. ಮಾದರಿಯಾದ ಚಟುವಟಿಕೆಯನ್ನು ನಡೆಸ್ತಾ ಇರುವಂತಹ ಸಚಿನ್ ಕ್ರೀಡಾ ಸಂಘದ ಪದಾಧಿಕಾರಿಗಳು, ಸದಸ್ಯರು ಎಲ್ಲರೂ ಕೂಡ ನಮ್ಮ ಜೊತೆ ಇದ್ದಾರೆ. ಯಾವ ರೀತಿ ಇದನ್ನು ಲೋಕಾರ್ಪಣೆಗೊಳಿಸಲಾಗುತ್ತೆ ಮತ್ತು ಅವರಲ್ಲಿ ಕನಸು ಯಾವ ರೀತಿ ಹುಟ್ಟಿತ್ತು ಮತ್ತು ಈ ಹಿಂದೆ ಅವರು ಏನೆಲ್ಲ ಚಟುವಟಿಕೆಗಳನ್ನು ಮಾಡಿದ್ದಾರೆ ಎನ್ನುವುದನ್ನು ಕೂಡ ಅವರಲ್ಲಿ ತಿಳ್ಕೊಳ್ಳೋಣ. ಅಧ್ಯಕ್ಷರಾಗಿರುವಂಥ ಜಗದೀಶ್ ವಾಡೆಪ್ಪನ ಮನೆಯವರು ನಮ್ಮ ಜೊತೆಗಿದ್ದಾರೆ. ಒಂದು ಮಾದರಿಯಾದ ಕಾರ್ಯಕ್ರಮ ಅನುಷ್ಠಾನಗೊಳ್ತಾ ಇದೆ. ಯಾವ ರೀತಿ ಈ ಚಿಂತನೆ ನಿಮ್ಮಲ್ಲಿ ಮೊಳಗಿತು, ಹೇಗೆ ಹೇಳಿದರೆ, ನಾವೊಂದು ಈಗ ಒಂದು ಸಂಘ ಅಂತ ಹೇಳಿದ ಮೇಲೆ ಒಂದು ಸ್ವಲ್ಪ ಊರವರಿಗೆ ಒಂದು ಸ್ವಲ್ಪ ಇದು ಹೆಲ್ಪ್ ಆಗಬೇಕು ಅಂತೇಳಿ ಆ ಒಂದು ಮಟ್ಟಿನಲ್ಲಿ ನಾವೊಂದು ಸಂಘವನ್ನು ಇದು ಮಾಡಿಕೊಂಡು ಬಂದೆವು. ಹಾಗೆ ಇದು ಸಾಮಾನ್ಯ 1986ರಲ್ಲಿ ಇದಾಗಿದ್ದು ಒಂದು ಹೆಸರು ಇದೆ. ಇದನ್ನು 2 ವರ್ಷದ ಹಿಂದೆಗಡೆ ಒಂದು ರಿಜಿಸ್ಟರ್ಡ್ ಆಗಿ ಸಂಘ ಇದು ಮಾಡಿದ್ದೇವೆ. ಹಾಗೆ ಮೊದಲು ಕ್ರೀಡಾ ಚಟುವಟಿಕೆಗಳಿಗೆ ಜಾಸ್ತಿ ಅಲ್ವಾ, ಕ್ರೀಡಾ ತಂಡ ಇತ್ತು ಅಲ್ವಾ? ಹೌದು, ಸಚಿನ್ ಕ್ರೀಡಾ ತಂಡ ಅಂತೇಳಿ ಇತ್ತು. ಹಾಗೆ ಅದನ್ನು ಈಗ ರಿಜಿಸ್ಟರ್ಡ್ ಇದಾಗಿ ಮಾಡಿ ಈಗ ಸಮಾಜಮುಖಿ ಕಾರ್ಯಕ್ರಮದಲ್ಲಿ ನಾವು ತೊಡಗಿಸ್ಕೊಳ್ತಿದ್ದೇವೆ. ಹಿಂದೆ ಕಳೆದ ವರ್ಷ ಒಂದು ಮನೆಯನ್ನು ನಿರ್ಮಾಣ ಮಾಡಿಕೊಟ್ಟೆ, ಅದ್ರ ಬಗ್ಗೆ ಹೇಳಿ. ಹೌದು, ಕಳೆದ ವರ್ಷ ಒಂದು 5 ಲಕ್ಷ ಬಜೆಟಲ್ಲಿ ಒಂದು ಮನೆಯನ್ನು ನಿರ್ಮಾಣ ಮಾಡಿದ್ದೇವೆ. ಹಾಗೆ ಇನ್ನಿತರ ಸುಮಾರು ಆರೋಗ್ಯ ಇಲ್ಲದಕ್ಕೆ ಸ್ವಲ್ಪ ನಾವು ಧನ ಸಹಾಯ ಎಲ್ಲ ಮಾಡಿದ್ದೇವೆ. ಹಾಗೆ ಅದನ್ನು ನಾವು ಮಾಡ್ತಾ ಇದ್ದೇವೆ ಈಗಲೂ. ಈ ಒಂದು ಸಚಿನ್ ಕ್ರೀಡಾ ಸಂಘದ ಸದಸ್ಯರಾಗಿರುವಂತಹ ಬಾಲಚಂದ್ರ ಹರಿಹರ ನಮ್ಮ ಜೊತೆಗಿದ್ದಾರೆ. ನಿಮ್ಮ ಸಂಘದ ಬಗ್ಗೆ ಹೇಳಿ, ಏನೆಲ್ಲ ಚಟುವಟಿಕೆಗಳನ್ನು. ನಮಸ್ತೆ, ನಿಮಗೂ ಸ್ವಾಗತ. ಅಂದರೆ ನಾವು ಕೆಲವೇ ವರ್ಷದಿಂದ ಈ ಒಂದು ಸಂಘವನ್ನು ಇತ್ತು, ಅದನ್ನು ಸ್ವಲ್ಪ ಅಭಿವೃದ್ಧಿ ಮಾಡಿ ಒಂದು ರಿಜಿಸ್ಟ್ರೇಷನ್ ಅಂತ ಮಾಡಿ ನಾವೀಗ ಯಾರಿಗೆ ಕಷ್ಟ ಇದೆ, ಅಸೌಖ್ಯ ಇದೆ, ಅವರಿಗೆ ಸಹಾಯ ಮಾಡೋದು. ಅದೇ ಈಗ ಇತ್ತೀಚೆಗೆ ನಾವು ಒಂದು ಮನೆ ಕಟ್ಟಿಕೊಟ್ಟಿದ್ದೇವೆ. ಅಂದರೆ ಅವರು ಅಶಕ್ತರಾಗಿದ್ದರು ಯಾವುದರಲ್ಲೂ, ಅದಕ್ಕೆ ಅದನ್ನು ಮಾಡಿಕೊಟ್ಟಿದ್ದೇವೆ. ಹಾಗೆ ಆಮೇಲೆ ನಾವು ಈಗ ಕಷ್ಟದವರಿಗೆ ಹಣ ಕೊಡುವಾಗ ನಮಗೆ ಏನಾಯ್ತು ಅಂದರೆ, ನಮಗೆ ಆಂಬುಲೆನ್ಸ್ ಇಲ್ಲಿ ದೂರ, ನಮ್ಮದು ಹಳ್ಳಿ ಪ್ರದೇಶ. ಇಲ್ಲಿ ನಾವು ಫೋನ್ ಮಾಡಿದರೆ ನಮಗೆ ಆಂಬುಲೆನ್ಸು ಸಿಗ್ತಾ ಇರಲಿಲ್ಲ. ಆವಾಗ ನಾವು ಇಲ್ಲಿರೋ ಜೀಪಲ್ಲ, ಇನ್ನು ರಿಕ್ಷಾದಲ್ಲ ಹಾಕ್ಕೊಂಡು ಅರ್ಧ ತನಕ ಹೋಗೋದು, ಆಮೇಲೆ ಆ ಕಡೆಯಿಂದ ಆಂಬುಲೆನ್ಸ್ ಬರೋದು, ಇಲ್ಲ ನಾವು ಸಿಗಲಿಲ್ಲ ಅಂದರೆ ನಾವೇ ಆಸ್ಪತ್ರೆಗೆ ಮುಟ್ಟಿಸೋದು. ಇಂಥದ್ದನ್ನೆಲ್ಲ ಮಾಡ್ತಿರುವಾಗ ನಾವು ಇದೊಂದು ಯಾಕೆ ನಾವು ಮಾಡಬಾರ್ದು ಅಂತ ನಾವು ಒಂದು ಮೀಟಿಂಗಲ್ಲಿ ಕೂತು ಮಾತಾಡಿದಾಗ ಎಲ್ಲ ಸಂಘ ಸದಸ್ಯರು ಇದು ಒಳ್ಳೆ ಕೆಲಸ ಅಂತ ನಾವು ಅದನ್ನು ಒಂದು ನಿರ್ಧಾರ ಮಾಡಿ ಇದನ್ನು ಪ್ರಾರಂಭ ಮಾಡಿದೆವು. ಸುಮಾರು ಒಂದು 45 2 ತಿಂಗಳಲ್ಲಿ ಈಗ
ಪ್ರಾರಂಭ ಅಂದರೆ ಸಹಾಯಕ್ಕೆ ಅಂತ ಪ್ರಾರಂಭ ಮಾಡಿ ಹಣ ಕಲೆಕ್ಷನ್ ಅಂತ ಮಾಡಿದ್ದೇವೆ. ಅದರಲ್ಲಿ ಕೂಡ ಹಾಗೆ ಎಲ್ಲ ಸದಸ್ಯರು, ನಮ್ಮ ಸಂಘದ ಎಲ್ಲ ಸದಸ್ಯರು ಹಗಲಿರಲು ದುಡಿದು, ಅಂದರೆ ಯಾರು ಕೂಡ ಅಂದರೆ ಮನೆಯಲ್ಲಿ ಇದ್ದವರಿಲ್ಲ, ಪ್ರತಿಯೊಬ್ಬರು ಕೆಲಸ ಮಾಡಿ ದುಡಿದು ಮನೆಯನ್ನು ನಿಭಾಯಿಸ್ಕೊಂಡು ಹೋಗುವವರೇ ನಮ್ಮ ಸಂಘದಲ್ಲಿರೋದು. ಆದರೂ ಕೂಡ ಎಲ್ಲರೂ ಪ್ರತಿಯೊಬ್ಬರು ತುಂಬ ಸಹಕಾರ ಮಾಡಿ ಇದಕ್ಕೆ ಕಲೆಕ್ಷನ್ ಮಾಡಿ ನಾವೀಗ ಇದು ಬಂತು. ಅದರಲ್ಲೂ ಹಾಗೆ ನಾವು ಈಗ ಕಲೆಕ್ಷನಿಗೆ ಹೋದಲ್ಲಿ ಕೂಡ ಅಷ್ಟೇ, ಯಾವ ಮನೆಯವರು ಕೂಡ ಇಲ್ಲ ನಮ್ಮ ಹತ್ರ ದುಡ್ಡಿಲ್ಲ, ಅಂದರೆ ನಮ್ಮ ಈಗ ಏನಾಗಿದೆ ಅಂದರೆ ನಮ್ಮ ಈ ಭಾಗದಲ್ಲಿ ಎಲೆಚುಕ್ಕಿ ಹಳದಿ ರೋಗ ಅಂತ ಬಂದು ಸತ್ಯ ಹೇಳಬೇಕಾದ್ರೆ ಯಾರ ಮನೆಯಲ್ಲಿ ಹಣ ಇಲ್ಲ, ಆಯಿತಾ. ಆದರೂ ಕೂಡ ಅದೇ ಒಂದು ಕೆಲವು ಅಂದರೆ ನಮಗೆ ಎಷ್ಟು ಬೇಜಾರಾಗ್ತದೆ ಅಂದರೆ ಕೆಲವೊಂದು ಮನೆಗೆ ಹೋಗುವಾಗ ಮನೆಯಲ್ಲಿ ಯಾರು ಇರೋದಿಲ್ಲ, ಪ್ರಾಯದವರು ಇರ್ತಾರೆ. ನಾವು ಈ ಥರ ಬಂದಿದ್ದೇವೆ ಅಂತ ಹೇಳುವಾಗ 5 ರೂಪಾಯಿ 10 ರೂಪಾಯಿ ಅದನ್ನು ಎಲ್ಲ ಸೇರಿಸಿ ತಂದು ಕೊಟ್ಟದ್ದು ಇದೆ. ಅಂದರೆ ಯಾರು ಎಲ್ಲೂ ಕೂಡ ನಮಗೆ ನೋವಾಗುವಂಥ ವಿಚಾರ ಬರಲಿಲ್ಲ, ಎಲ್ಲರಿಗೂ ಖುಷಿಯಾಗಿದೆ. ಹಾಗೆ ಇವತ್ತೊಂದು ಒಳ್ಳೆಯ ದಿನ, ಅಂದರೆ ಈ ದಿನ ನಮಗೆ ಕೂಡಿ ಬಂದಿದೆ. ಹಾಗೆ ಆ ದೇವರ ಒಂದು ಆಶೀರ್ವಾದ ನಮಗೆ ಎಷ್ಟು ವೆಚ್ಚ ಆಗಿದೆ ಟೋಟಲಿ? ಯಾವುದಕ್ಕೆ? 8 ಲಕ್ಷ ಚಿಲ್ಲರೆ ವೆಚ್ಚ ಆಗಿದೆ. ಹಾಗೆ ಇನ್ನೂ ನಮಗೆ ಒಂದು ಸ್ವಲ್ಪ ಹಣದ ಅವಶ್ಯಕತೆ ಇದೆ, ಯಾಕಂದರೆ ಇದನ್ನು ಮೇಂಟೆನ್ಸ್ ಮುಖ್ಯ. ಹಾಗೆ ಅದನ್ನು ಸ್ವಲ್ಪ ಇನ್ನೂ ನಮಗೆ ಹಣ ಮಾಡಿ ಅದೊಂದು ಸ್ವಲ್ಪ ದಾನಿಗಳು ನಮಗೆ ಇನ್ನೂ ಸಹಕಾರ ಕೊಡಬೇಕಾದ್ರೆ ಇನ್ನೂ ಅದರ ವೆಚ್ಚ ಬೇಕು, ಇನ್ನೂ ಅದರ ಮೇಂಟೆನ್ಸಿಗೆ ಅಂತ ನಮಗೆ. ಅಂದರೆ ನಾವೀಗ ಬಡವರಲ್ಲಿಗೆ ಹೋದಾಗ ಅವರ ಕಡೆಯಿಂದ ನಾವು ಹಣ ತೆಗೆದುಕೊಂಡು ನಾವು ಇದು ಮಾಡಲಿಕ್ಕೆ ಆಗೋದು, ನಾವು ಸೇವೆಗೆ ಅಂತ ಇಟ್ಟಾಗ ಆದರೂ ಕೊಡೋರು ಕೊಡ್ತಾರೆ. ಹಾಗೆ ಇನ್ನೂ ನಮಗೆ ಅದರ ಹಣದ ಅವಶ್ಯಕತೆ ಇದೆ, ಸಹಾಯ ಮಾಡುವವರು ಇನ್ನೂ ಮಾಡಬೇಕು ಅಂತ ನಾವು ಕೇಳ್ಕೊಳ್ತಾ ಇದ್ದೇವೆ. ಹಾಗೆ ಇನ್ನೂ ಕೂಡ ಹಾಗೆ ಈಗಲೂ ಕೂಡ ಈಗ ಮೊನ್ನೆ ಒಂದು ಪ್ರಸ್ತಾಪ ಅಂತ, ಈಗ ಹುಷಾರಿಲ್ಲ, ಅದೊಂದು ಮನೆಗೆ ಮರ ಬಿದ್ದು ಸಮಸ್ಯೆ ಆಯಿತು, ನಾವು ಕೊಟ್ಟಿದ್ದೇವೆ. ಈ ಆಂಬುಲೆನ್ಸ್ನ ಮಧ್ಯದಲ್ಲಿ ಕೂಡ, ಇದರ ಕಲೆಕ್ಷನ್ನ ಮಧ್ಯದಲ್ಲಿ ಕೂಡ ನಾವು ಆ ಸಹಾಯ ಮಾಡ್ತಾ ಇದ್ದೇವೆ. ಹಾಗೆ ಪ್ರಿಯ ವೀಕ್ಷಕರೇ, ಈ ಆ್ಯಂಬುಲೆನ್ಸ್ ಇವತ್ತು ಲೋಕಾರ್ಪಣೆಗೊಳ್ಳಲಿಕ್ಕಿದೆ. ಈ ಪರಿಸರದ ಜನರಿಗೆ ಬಹಳ ಮುಖ್ಯವಾಗಿ ಗಮನಿಸಬೇಕಾದ್ದು, ಇಲ್ಲಿ ಕಲ್ಮಕ್ಕಾರು, ಕೊಲ್ಲಮಗ್ಗರ, ಬಾಳುಗೋಡು, ಹರಿಹರ, ಐನೇಕೆದು ಹೀಗೆ ಒಂದು ವಿಶಾಲ ವ್ಯಾಪ್ತಿಯನ್ನು ಹೊಂದಿರುವಂಥ ಊರಿದು. ಇಲ್ಲಿ ಆ್ಯಂಬುಲೆನ್ಸ್ ಸೌಲಭ್ಯ ಈ ಹಿಂದೆ ಇರಲಿಲ್ಲ. ನಿತ್ಯ ನಿರಂತ ಅವಘಡಗಳಿರ್ಬೋದು, ಬಹುಶಃ ಇದೇ ನೆಲದಲ್ಲಿ ಕಳೆದ ಕೆಲವು ವರ್ಷಗಳ ಹಿಂದೆ ಸಂಭವಿಸಿದಂಥ ಪ್ರಾಕೃತಿಕ ದುರಂತ ಇರ್ಬೋದು, ಅಥವಾ ಇನ್ನಿತರ ಅನೇಕ ಸಂದರ್ಭಗಳಲ್ಲಿ ಇಲ್ಲಿ ತೀರಾ ಅನಿವಾರ್ಯವಾಗಿದ್ದಂಥ ಆ್ಯಂಬುಲೆನ್ಸ್ ಇವತ್ತು ಬಂದಿದೆ. ಇದೇ ಊರಿನ ಮತ್ತು ಈ ಸಚಿನ್ ಕ್ರೀಡಾ ಸಂಘದ ಸದಸ್ಯರಾಗಿರುವಂಥ ತೀರ್ಥ ಪ್ರಸಾದ್ ಇವರು ಈ ಆ್ಯಂಬುಲೆನ್ಸ್ನ ಚಾಲಕರಾಗಿ ಕರ್ತವ್ಯ ನಿರ್ವಹಣೆ ಮಾಡಲಿಕ್ಕಿದ್ದಾರೆ. ಈ ಆ್ಯಂಬುಲೆನ್ಸಲ್ಲಿ ಏನೆಲ್ಲ ವ್ಯವಸ್ಥೆಗಳು ಇವೆ, ಏನೆಲ್ಲ ಇರುವುದನ್ನು ನಾವು ಇದರ ಇನ್ನೋರ್ವ ಸದಸ್ಯ ಪ್ರಿಯಾ ಕಲ್ಲೇಮಠ ಅವರು ಇದರ ಬಗ್ಗೆ ಸ್ವಲ್ಪ ವಿವರಣೆ ನೀಡಬೇಕು ಅಂತ ಕೇಳ್ಕೊಳ್ತಾ ಇದ್ದಾರೆ. ಇದರಲ್ಲಿ ಒಂದು ಬೆಡ್ ಇದೆ, ಇಬ್ಬರಿಗೆ ಕೂತ್ಕೊಳ್ಳುವಂಥ ವ್ಯವಸ್ಥೆ ಇದೆ, ಆಕ್ಸಿಜನ್ ಇದೆ, ಮತ್ತು ಸ್ಟ್ರಕ್ಚರ್ ಕೂಡ ಇದೆ. ಎಲ್ಲ ಆಂಬುಲೆನ್ಸಿಗೆ ಬೇಕಾಗುವಂಥ ಎಲ್ಲ ಉನ್ನತ ಫೆಸಿಲಿಟಿ ಕೂಡ ಇದೆ. ಇರ್ತದೆ. ಏನೆಲ್ಲ ಫೆಸಿಲಿಟಿ ಇದೆ ಎನ್ನುವುದನ್ನು ಇದರ ಸಂಘದ ಸದಸ್ಯರು ಹೇಳಿದ್ದಾರೆ. ತಾವು ಗಮನಿಸ್ತಾ ಇದ್ದೀರಿ, ಇದರ ಹಿಂಭಾಗದಲ್ಲಿ ಒಂದು ವಾಕ್ಯ ಬರೆದಿದೆ, ಜೀವದ ಮೌಲ್ಯಕ್ಕೆ ದಾನಿಗಳ ನೆರವು ಅಂತಂದರೆ, ಈ ಒಂದು ಸಚಿನ್ ಕ್ರೀಡಾ ಸಂಘ ದಾನಿಗಳ ನೆರವಿನೊಂದಿಗೆ ಈ ದೊಡ್ಡ ಯೋಜನೆಯನ್ನು ಒಂದು ಕೈಗೆತ್ತಿಕೊಂಡು ಇವತ್ತು ಲೋಕಾರ್ಪಣೆ ಮಾಡಿರುವಂಥದ್ದು ನಮ್ಗೆ ಗೊತ್ತಿದೆ. ಬಹುಶಃ ಇಂಥ ದೊಡ್ಡ ಮೊತ್ತದ ಸಹಕಾರ ಮಾಡಬೇಕಿದ್ರೆ ಆ ಒಂದು ಸಂಘದ ಮೇಲೆ, ಅದರ ಸದಸ್ಯರ ಮೇಲೆ ವಿಶ್ವಾಸಾರ್ಹತೆ ಬೇಕಾಗುತ್ತೆ. ಅದನ್ನು ಈ ಊರಿನಲ್ಲಿ ಈ ಸಂಘ ಕಳೆದ ಅನೇಕ ವರ್ಷಗಳಿಂದ ಸಂಪಾದಿಸಿದೆ. ಹಾಗಾಗಿ ದಾನಿಗಳು ಕೈ ಎತ್ತಿ ನೀಡಿದ್ದಾರೆ. ಅದಕ್ಕಾಗಿ ಅತ್ಯಂತ ಒಂದು ಅನ್ವರ್ಥಕ ರೀತಿಯಲ್ಲಿ ಅದನ್ನು ಜೀವದ ಮೌಲ್ಯಕ್ಕೆ ದಾನಿಗಳ ನೆರವು ಅಂತ, ಪ್ರತಿ ಜೀವವು ಕೂಡ ಅಮೂಲ್ಯವಾಗಿರುವಂಥದ್ದು. ಆ್ಯಂಬುಲೆನ್ಸ್ ಜೀವ ಉಳಿಸುವ ಒಂದು ಕೆಲಸವನ್ನು ಮಾಡ್ತದೆ. ಬಹುಶಃ ಅಂಥ ಒಂದು ಮೌಲ್ಯದ ಕಾರ್ಯಕ್ಕೆ ದಾನಿಗಳು ನೆರವು ನೀಡಿದ್ದಾರೆ ಎನ್ನುವುದನ್ನು ಅತ್ಯಂತ ಒಳ್ಳೆಯ ರೀತಿಯಲ್ಲಿ ಇಲ್ಲಿ ಬರೆದಿದ್ದಾರೆ. ನಮ್ಮೊಂದಿಗೆ ಸದಸ್ಯರಾಗಿರುವಂಥ ಮನೀಶ್ ಕೂಡ ಇದ್ದಾರೆ. ಬಹುಶಃ ದಾನಿಗಳ ನೆರವನ್ನು ಯಾವ ರೀತಿ ನೆನಪಿಸಿಕೊಳ್ತೀರಿ ಅಂತ? ಖಂಡಿತವಾಗಿಯೂ ಸರ್. ಈಗ ನಾವು ನಮಗೊಂದು ಕನಸಿತ್ತು, ಈ ಆಂಬುಲೆನ್ಸ್ ನಮ್ಮೊಂದು 4-5 ಗ್ರಾಮಕ್ಕೆ ನಾವು ಅದನ್ನು ಸೇವೆಯನ್ನು ಒದಗಿಸಬೇಕು ಅಂತ ಹೇಳುವಂಥ ಒಂದು ಕನಸಿತ್ತು. ಆ ಕನಸಿಗೆ ಅದನ್ನು ನನಸಾಗಲಿಕ್ಕೆ ಪ್ರಮುಖವಾಗಿ ನಮಗೆ ದಾನಿಗಳು ಏನಿದ್ದಾರೆ ಅವರೇ ನಮಗೆ ಖಂಡಿತವಾಗ್ಲೂ ಅವರಿಂದಲೇ ಇದೊಂದು ನಮಗೆ ಸಾಧ್ಯವಾಯಿತು. ಈಗ ಮುಂದಿನ ಕೆಲವೆಲ್ಲ ಕಾರ್ಯಕ್ರಮಗಳನ್ನೆಲ್ಲ ನಾವೇ ಸಂಘದ ಯುವಕರೇನು ಕೈಯಿಂದಲೇ ಹಾಕಿ ಎಲ್ಲ ನಾವು ಯೋಜನೆಗಳನ್ನು ಮಾಡ್ತಿದ್ದದ್ದು. ಈ ಆಂಬುಲೆನ್ಸಿಗೆ ಒಂದು ದೊಡ್ಡ ಮೊತ್ತದ ಸಹಾಯ ಬೇಕಿದ್ದ ಕಾರಣ ನಾವು ಸಂಘದಿಂದ ಒಂದು ಮನೆಗೆ ಹೋಗಿ ಪ್ರತಿಯೊಂದು ಮನೆಗೂ ಕೂಡ ಒಂದು ಕಲೆಕ್ಷನಿಗೆ ಹೋಗಿ ಅದನ್ನು ಇದು ಮಾಡುವಂಥ ಒಂದು 5 ಗ್ರಾಮಗಳಿಗೆ ಹೋಗಿ ಕಲೆಕ್ಷನ್ ಮಾಡಿ ಪ್ರತಿಯೊಂದು ಮನೆಯಿಂದ
ಅವರು 10 ರೂಪಾಯಿ ಕೊಟ್ಟರು ಕೂಡ ಅದನ್ನು ಸ್ವೀಕರಿಸಿ ನಾವೊಂದು ಆಂಬುಲೆನ್ಸಿಗೆ ನಾವೊಂದು ವಿನಿಯೋಗ ಮಾಡುವಂತೇಳುವಂಥ ಒಂದು ನಿರ್ಧಾರವನ್ನು ತೆಗೆದುಕೊಂಡು ಪ್ರತಿಯೊಂದು ನಮ್ಮ ಒಂದು 5 ಗ್ರಾಮ ಬಾಳುಗೋಡು, ಹರಿಹರ, ಕೊಲ್ಲಮುಗುರ, ಕಳ್ಮಕ್ಕಾರು ಮತ್ತು ಇಲ್ಲಿ ದೇವಚಲದಲ್ಲಿ ಸ್ವಲ್ಪ ಮನೆ, ಕರಂಗಲ್ಲು, ಮುಳ್ಳುಬಾಗಿಲು ಸೈಡು ಮತ್ತು ಉಪ್ಪುಕಳ ಮತ್ತು ಐನೆಕ್ಕಿ, ಹೀಗೆ ಪ್ರತಿಯೊಂದು ಮನೆಗಳನ್ನು ನಾವು ಸಂಪರ್ಕಿಸಿದ್ದೇವೆ. ನಮ್ಮ ಏನು ನಿರೀಕ್ಷೆ ಇದೆ ಅದಕ್ಕಿಂತ ಅಧಿಕ ಮಟ್ಟದಲ್ಲಿ ಒಂದು ದಾನಿಗಳು ನಮಗೆ ಈಗ ಕೆಲವು ಈಗ ಫಂಕ್ಷನ್, ಸಾಂಸ್ಕೃತಿಕ ಕಾರ್ಯಕ್ರಮ ಅದಕ್ಕೆ ಹೋದ ಕೂಡಲೇ ಏನಾದರೂ ಒಂದು ಅಂದರೆ ಕಷ್ಟ, ಈಗ ಎಳೆಚುಕ್ಕಿ ರೋಗ ಅದರಿಂದ ಕಷ್ಟದಲ್ಲಿ ಇದ್ದ ಕಾರಣ ಏನಾದ್ರು ಒಂದು ಹೇಳ್ತಿದ್ರು, ಎಂಥ ಕಲೆಕ್ಷನ್ ಬಂಗದಲ್ಲಿ ಕಷ್ಟದಲ್ಲಿದ್ದೇವೆ ನಾವು, ಈ ಥರದ್ದೆಲ್ಲ ಮಾತುಗಳು ಬರ್ತವೆ. ಆದರೆ ಒಂದು ಆಂಬುಲೆನ್ಸಿಗೆ ಹೆಚ್ಚಿನವರೆಲ್ಲ ನಮ್ಮ ಯುವಕರ ತಂಡ ಎಲ್ಲ ಹಗಲು ಕೆಲಸಕ್ಕೆ ಹೋಗೋ ಕಾರಣ ನಾವು ಒಂದು 6 ಗಂಟೆಯಿಂದ ಮೇಲೆ ನಾವು ಒಂದು ಕಲೆಕ್ಷನಿಗೆ ಎಲ್ಲ ಹೋಗ್ತಿದ್ದೆವು. ರಾತ್ರಿ 9 ಗಂಟೆಗೂ ಹೋದರೂ ಕೂಡ ನಮಗೆ ಎಂತ ಹೇಳದೆ ಅವರ ನಮ್ಮ ನಿರೀಕ್ಷೆಗಿಂತ ಹೆಚ್ಚಿನ ಮಟ್ಟದಲ್ಲಿ ನಮಗೆ ಒಂದು ಧನ ಸಹಾಯವನ್ನು ನೀಡಿದ್ದಾರೆ. ಅದರ ಫಲವಾಗಿ ನಾವು ಇವತ್ತು ಈ ಕಾರ್ಯಕ್ರಮದಲ್ಲಿ ಇರಲಿಕ್ಕೆ ಒಂದು ಅವರಿಗೆ ನಾವು ಹೇಳೋದು, ನಮಗೆ ನಮ್ಮ ಸಂಘಕ್ಕೊಂದು ಧನ ಸಹಾಯ ನೀಡಿ ನಮ್ಮನ್ನು ಪ್ರೋತ್ಸಾಹಿಸಿದ ಈ ಒಂದು 5 ಗ್ರಾಮದ ಜನಗಳಿಗೆ ನಾವು ನಮ್ಮ ಸಂಘದ ಪರವಾಗಿ ತುಂಬ ಹೃದಯದ ಧನ್ಯವಾದಗಳು. ಅವರಿಗೆ ಹರಿವೇಶ ದೇವರು ಆಯುರಾರೋಗ್ಯ ಆಯುಷ್ಯ ಕೊಟ್ಟು ಕಾಪಾಡಲಿ ಅಂತ ನಾವು ಇನ್ನು ಮುಂದೆ ನಮಗೆ ನಮ್ಮ ಸಂಘಕ್ಕೆ ಸಾರ್ವಜನಿಕರ ಒಂದು ಸಹಕಾರ ಇರಲಿ ಅಂತ ನಾವು ಕೈ ಮುಗ್ದು ಕೇಳ್ಕೊಳ್ತಾ ಇದ್ದೇವೆ. ವೀಕ್ಷಕರೇ, ನಮ್ಮೊಂದಿಗೆ ಕೊಲ್ಲಮುಗ್ರ ಪ್ರಾಥಮಿಕ ಆರೋಗ್ಯ ಕೇಂದ್ರದ ವೈದ್ಯಾಧಿಕಾರಿಗಳಾಗಿರುವಂಥ ಡಾಕ್ಟರ್ ಕುಲದೀಪ್ ಅವರು ನಮ್ಮ ಜೊತೆಗಿದ್ದಾರೆ. ಡಾಕ್ಟ್ರೇ, ಬಹುಶಃ ಒಂದು ಸಂಘ ಮಾದರಿಯಾದಂಥ ಒಂದು ಕಾರ್ಯವನ್ನು ಮಾಡಿದೆ, ಸಚಿನ್ ಕ್ರೀಡಾ ಸಂಘ, ಏನು ಅನ್ನಿಸ್ತಾ ಇದೆ? ಹೌದು, ಇದು ತುಂಬ ಈ ಊರಿಗೆ ಬೇಕಾದ ಒಂದು ಸೇವೆ. ಇದು ಸೇವೆ ಒದಗಿಸೋದ್ರಲ್ಲಿ ಸಚಿನ್ ಕ್ರೀಡಾ ಸಂಘ ಹೇಗೆ ಈ ಹಿಂದೆ ಕೂಡ ತುಂಬ ಹೆಸರು ಕೇಳಿದ್ದೆ ನಾನು. ಇವತ್ತು ಈ ಆ್ಯಂಬುಲೆನ್ಸ್ ಕೊಡುವ ಮೂಲಕ ಒಂದು ದೊಡ್ಡ ಒಂದು ಹೆಜ್ಜೆಯನ್ನೇ ಇಟ್ಟಿದೆ ಅಂತ ನಾನು ಹೇಳಲಿಕ್ಕೆ ಬಯಸ್ತೇನೆ. ಈ ಊರಿಗೆ ಎಷ್ಟು ಉಪಕಾರ, ಎಷ್ಟು ಪ್ರಯೋಜನ ಈ ಆ್ಯಂಬುಲೆನ್ಸ್? ಹೌದು, ತುಂಬ ಉಪಕಾರ. ಯಾಕಂದರೆ ನಾವು ಸರ್ಕಾರಿ ಕಡೆಯಿಂದ ಇದ್ದರೂ ಕೂಡ ನಾವು ಕತ್ತಲೆ ಹೊತ್ತಲ್ಲಿ, ಸಂಜೆ ಹೊತ್ತಲ್ಲಿ ನಾವು ಇದು 9 to 5 4:30 ಇರುವಂಥ ಆಸ್ಪತ್ರೆ. ಸಂಜೆ ಹೊತ್ತಲ್ಲಿ ಅಥವಾ ನಮಗೆ ತುಂಬ ದೂರದ ಸಂದರ್ಭಗಳಲ್ಲಿ ಟ್ರಾನ್ಸ್ಪೋರ್ಟೇಷನಿಗೆ ತುಂಬ ಕಷ್ಟ ಆಗ್ತಿತ್ತು. ಊರಿನಲ್ಲಿ ಇಲ್ಲೆಲ್ಲ ಸಣ್ಣ ಸಣ್ಣ ಊರುಗಳು, ಒಳಗೊಳಗೆ ಮನೆಗಳೆಲ್ಲ ಇರ್ತದೆ. ಇಲ್ಲೆಲ್ಲ ಟ್ರಾನ್ಸ್ಪೋರ್ಟೇಷನ್ ತುಂಬ ಅತ್ಯಗತ್ಯ. ಎಕ್ಸ್ಪೆಷಲಿ ಆಕ್ಸಿಜನನ್ನು ಒಂದು ಕೊನೆಯ ಒಂದು ಮನೆ ತನಕ ತಲುಪಿಸಲಿಕ್ಕೆ ಅಗತ್ಯ ಇರುವಂಥದ್ದು ಆ್ಯಂಬುಲೆನ್ಸನ್ನು ಈ ದಿನ ಇಲ್ಲಿ ಕೊಟ್ಟಿರುವಂಥದ್ದು ತುಂಬ ಸ್ವಾಗತಾರ್ಹ. ಈ ಸಚಿನ್ ಕ್ರೀಡಾ ಸಂಘ ಆರಂಭದಲ್ಲಿ ಸಚಿನ್ ಕ್ರಿಕೆಟರ್ಸ್ ಆಗಿತ್ತು. ಕ್ರಿಕೆಟ್ನ ದಂತಕತೆ ಸಚಿನ್ ಹೆಸರಲ್ಲಿ ಆರಂಭ ಮಾಡಿರುವಂಥ ಇದು ಅನೇಕ ಕಡೆ ಪ್ರಶಸ್ತಿಯನ್ನು ಕೂಡ ಗೆದ್ದುಕೊಂಡಿದ್ದು. ಕಳೆದ 2 ವರ್ಷಗಳ ಹಿಂದಷ್ಟೇ ಇದು ಯುವಜನ ಸಂಯುಕ್ತ ಮಂಡಳಿಯೊಂದಿಗೆ ನೋಂದಾವಣೆ ಮಾಡಿಕೊಂಡು ಸಾಮಾಜಿಕ ಕೆಲಸಗಳ ಕೂಡ ಈ ಒಂದು ಸಂಘದ ವತಿಯಿಂದ ಆಗ್ತಾ ಇದೆ. ಈ ಭಾಗದ ಯುವಜನ ಸಂಯುಕ್ತ ಮಂಡಳಿ ಉಸ್ತುವಾರಿ ನಿರ್ದೇಶಕರಾಗಿರುವಂಥ ದಿನೇಶ್ ಹಾಲೆಬಜುಲ್ ನಮ್ಮ ಜೊತೆಗಿದ್ದಾರೆ. ಏನು ಹೇಳ್ತೀರಿ ಸಂಘದ ಬಗ್ಗೆ? ನಮ್ಮ ಯೋಜನಾ ಸಂಯುಕ್ತ ಮಂಡಳಿಯ ಮುಖಾಂತರ ಈ ಒಂದು ಸಂಸ್ಥೆಯನ್ನು ನಾವು ನೋಂದಣಿಗೊಳಿಸಿದ ಬಹುಶಃ ನಾನು ಯೋಜನಾ ಸಂಯುಕ್ತ ಮಂಡಳಿಯ ನಿರ್ದೇಶಕನಾದ ಸಂದರ್ಭದಲ್ಲಿ ನನಗೆ ಒಂದಷ್ಟು ಯೋಜನಾ ಸಂಯುಕ್ತ ಮಂಡಳಿಯ ಅಂಡರಲ್ಲಿರ್ತಕ್ಕಂಥ ಯುವಕ ಮತ್ತು ಯುವತಿ ಮಂಡಳಗಳ ಒಂದಷ್ಟು ಉಸ್ತುವಾರಿಯನ್ನು ಕೊಟ್ಟಿದ್ದರು. ಬಹುಶಃ ಅದರಲ್ಲಿ ಪ್ರಮುಖವಾಗಿ ಕೆಲವೊಂದು ಸಂಘಟನೆಗಳು ನೋಂದಣಿಗೊಳ್ಳದೆ ಇರತಕ್ಕಂಥ ಸಂಸ್ಥೆಗಳನ್ನು ಹುಡುಕಿಕೊಂಡು ಆ ಸಂಸ್ಥೆಯನ್ನು ನಮ್ಮ ಯೋಜನಾ ಸಂಯುಕ್ತ ಮಂಡಳಿಯ ಅಂಡರಲ್ಲಿ ನೋಂದಣಿ ಮಾಡಿಕೊಳ್ಳುವಂಥ ಪ್ರಕ್ರಿಯೆಯನ್ನು ನಡೆಸುವಂಥ ಒಂದು ಕಾರ್ಯಕ್ರಮವನ್ನು ಇಟ್ಟುಕೊಂಡಿದ್ದು. ಆ ಸಂದರ್ಭದಲ್ಲಿ ಬಹುಶಃ ಈ ಭಾಗದಲ್ಲಿ ಸರ್ವೋದಯ ಯುವಕ ಮಂಡಳ ಇರ್ಬೋದು, ವಿಶ್ವ ಯುವಕ ಮಂಡಳ ಇರ್ಬೋದು, ಅಂತೆ ಸೇರಿದಂತೆ ಬಹುಶಃ ನಮ್ಮ ತಾಲೂಕಲ್ಲಿ 100ಕ್ಕಿಂತಲೂ ಅಧಿಕ ಯುವತಿ ಮಂಡಳಗಳು ನಮ್ಮ ಯೋಜನಾ ಸಂಯುಕ್ತ ಮಂಡಳಿಯಲ್ಲಿ ಬರ್ತದೆ. ಬಹುಶಃ ನನಗೆ ಈಗಾಗಲೇ ಒಂದು 13 ಯುವಕ ಮತ್ತು ಯುವತಿ ಮಂಡಳದ ಉಸ್ತುವಾರಿಯನ್ನು ಕೊಟ್ಟಿದ್ದಲ್ಲಿ ಅದರಲ್ಲಿ ಈಗಾಗಲೇ ಒಂದು 10-12 ಯುವಕ ಮತ್ತು ಯುವತಿ ಮಂಡಳವನ್ನು ನಾವು ನವೀಕರಣಗೊಳಿಸುವ ಮುಖಾಂತರ ಉರಿತಲ್ಲಿಟ್ಟಿದೆ. ಅದರಲ್ಲೂ ಕೂಡ ಸಚಿನ್ ಕ್ರೀಡಾ ಸಂಘವು ಭಾಳ ಯಶಸ್ವಿಯಾಗಿ ಕಾರ್ಯಕ್ರಮವನ್ನು ನಡೆಸಿಕೊಂಡು ಬರ್ತಾಯಿದೆ. ಬಹುಶಃ ಕ್ರೀಡೆಯ ಬಿಟ್ಟು ಕ್ರೀಡೆಯಿಂದ ಪೂರಕವಾಗಿ ಅನಾರೋಗ್ಯದಲ್ಲಿರ್ತಕ್ಕಂಥವರಿಗೆ ಧನ ಸಹಾಯವನ್ನು ನೀಡುವುದನ್ನು ಕೂಡ ಈ ಸಂಸ್ಥೆ ನಡೆಸಿಕೊಂಡಿದೆ. ಇದೀಗ ಬಹುಶಃ ಜನತೆಗೆ ಅನುಕೂಲವಾಗಲಿಕ್ಕೆ ಆಂಬುಲೆನ್ಸ್ ಸೇವೆಯನ್ನು ಕೂಡ ಮಾಡ್ತಿರೋದು ಒಂದು ಸಮಾಜಮುಖಿಯಾದ ಕೆಲಸ. ಇದಕ್ಕೆ ಪೂರಕವಾಗಿ ನಮ್ಮ ಯೋಜನಾ ಸಂಯುಕ್ತ ಮಂಡಳಿ ಕೂಡ ಇನ್ನು ಮುಂದಿನ ದಿವಸಗಳಲ್ಲಿ ಏನೇನು ಯೋಜನಾ ಸೇವಾ ಕ್ರೀಡಾ ಇಲಾಖೆಯಿಂದ ಬರ್ತಕ್ಕಂಥ ಅನುದಾನ ಇರ್ಬೋದು ಅಥವಾ ಏನೇನು ಕ್ರೀಡಾ ಸಂಘಗಳು ಯಾವುದನ್ನು ಕೂಡ ನಾವು ಸೂಕ್ತ ಸಮಯದಲ್ಲಿ ಇವರ ಸಂಘಕ್ಕೆ ತಲುಪಿಸಲಿಕ್ಕೆ ನಾವು ಪ್ರಯತ್ನವನ್ನು ಮಾಡ್ತೇವೆ ಅಂತ ಹೇಳ್ತೇವೆ. ಈ ಒಂದು ಪುಟ್ಟ ಸಂಸ್ಥೆಯವರು ನಡೆಸಿದಂಥ ಒಂದು ಮಾದರಿ ಕಾರ್ಯಕ್ಕೆ ನೂರಾರು ದಾನಿಗಳು ಕೈ ಎತ್ತಿ ದಾನವನ್ನು ನೀಡಿದ್ದಾರೆ. ದಾನಿಗಳಲ್ಲಿ ಓರ್ವರಾಗಿರುವಂಥ ಈ ಭಾಗದ ಮುಖಂಡರು ಆಗಿರುವಂಥ ಭಾನುಶಂಕರ್ ಸರ್ ನಮ್ಮ ಜೊತೆಗಿದ್ದಾರೆ. ಏನು ಹೇಳ್ತೀರಿ ಈ ಒಂದು ಸಂಘದ ಬಗ್ಗೆ? ಒಂದು ಮಾದರಿ ಕಾರ್ಯವನ್ನು ಅನುಷ್ಠಾನಕ್ಕೆ ತಂದಿದೆ. ಹೌದು, ಇದೊಂದು ಮಾದರಿ ಕಾರ್ಯ. ಇದರಿಂದ ಇಲ್ಲಿಯ ಗ್ರಾಮದ ಎಲ್ಲ ಜನತೆಗಳಿಗೂ ಏನಾದರೂ ಸೌಲಭ್ಯ ಇಲ್ಲದ ಸಂದರ್ಭದಲ್ಲಿ ಇದನ್ನು ಉಪಯೋಗ ಮಾಡಿಕೊಂಡು ಇದರಿಂದ ಜನರಿಗೆ ಒಳ್ಳೆಯದಾಗಬೇಕು ಮತ್ತು ಇದರ ಸೇವೆಯನ್ನು
ಸೇವೆಯನ್ನು ಕೂಡ ಪಡೆದುಕೊಳ್ಬೇಕು ಅಂತ ನನ್ನ ಹಾರೈಕೆ. ಎಲ್ಲ ದಾನಿಗಳು ದುಡ್ಡು ಕೊಟ್ಟಿದ್ದಾರೆ, ಅದಕ್ಕೂ ನನ್ನಿಂದ ಸಾಧ್ಯ ಆದಷ್ಟು ದುಡ್ಡು ನಾನು ಕೂಡ ಕೊಟ್ಟಿದ್ದೇನೆ. ಅದರಿಂದ ಬಿಟ್ಟು ಇದೊಂದು ಒಳ್ಳೆಯ ಉತ್ತಮ ಕಾರ್ಯ ಮತ್ತು ಒಂದು ಆದರ್ಶ ಕಾರ್ಯ. ಯಾಕಂದರೆ ಇಂಥ ಕಾರ್ಯಕ್ರಮಗಳು ಹಲವಾರು ಕಡೆಗಳಲ್ಲಿ ನಡೆದರೆ ನಮ್ಮ ಸಂಘ ಸಂಸ್ಥೆಗಳು ಮತ್ತು ಜನತೆಗೆ ತುಂಬ ಅನುಕೂಲ ಆಗ್ತದೆ. ವೀಕ್ಷಕರೇ, ಈ ಒಂದು ಆ್ಯಂಬುಲೆನ್ಸ್ ಇವತ್ತು ಲೋಕಾರ್ಪಣೆಗೊಳ್ತಾ ಇದೆ. ಇವರವರೆಲ್ಲರೂ ಕೂಡ ಸೇರಿದ್ದಾರೆ, ಈ ಕ್ರೀಡಾ ಸಂಘದ ಎಲ್ಲ ಸದಸ್ಯರು ಕೂಡ ಸೇರಿದ್ದಾರೆ. ನಮ್ಮೊಂದಿಗೆ ಊರ ಗಣ್ಯರಾಗಿರುವಂಥ ಡಾಕ್ಟರ್ ಚಂದ್ರಶೇಖರ ಕಿರಿಭಾಗ ಇದ್ದಾರೆ. ಅದೇ ರೀತಿಯಲ್ಲಿ ಇಲ್ಲಿಯ ಸ್ಥಳೀಯ ಸಹಕಾರ ಸಂಘದ ಕಾರ್ಯನಿರ್ವಹಣಾಧಿಕಾರಿಗಳಾಗಿರುವಂಥ ಅನಂತರಾಮ್ ಮಣಿಯಾನ ಅವರು ಕೂಡ ಇದ್ದಾರೆ. ಸರ್, ಡಾಕ್ಟ್ರೆ, ಬಹುಶಃ ಊರಿಗೆ ಬೇಕಾಗಿರುವಂಥ ಒಂದು ಒಳ್ಳೆಯ ಕಾರ್ಯವನ್ನು ಈ ಒಂದು ಪುಟ್ಟ ಸಂಸ್ಥೆ ಒಂದು ಮಾದರಿಯಾದ ಕಾರ್ಯವನ್ನು ಮಾಡಿದೆ. ಏನು ಅನ್ನಿಸ್ತಾ ಇದೆ ಈ ಸಂಘದ ಬಗ್ಗೆ ಅಂತ? ನಿಜವಾಗಿಯೂ ಭಾಳ ಗ್ರೇಟ್. ಯಾಕೆಂದರೆ ಆ್ಯಂಬುಲೆನ್ಸ್ ಅಂತ ಹೇಳುವಂಥದ್ದು ಪಕ್ಕದ ಇದರಲ್ಲಿ ಇತ್ತು, ಅದು ಇಲ್ಲಂತ ಆಗೋಯ್ತು. ಈಗ ಈ ಕ್ರೀಡಾ ಸಂಘದವರು ಮನಸ್ಸು ಮಾಡಿ ಇಂಥ ಒಂದು ವ್ಯವಸ್ಥೆಯನ್ನು ಮಾಡಿದ್ದು ಭಾಳ ಎಲ್ಲರಿಗೂ ಉಪಕಾರ ಆಗುವಂಥ ವಿಷಯ. ಅನಂತಣ್ಣ, ಏನು? ಎಲ್ರಿಗೂ ನಮಸ್ತೆ. ಅದೇ ರೀತಿ ನಮ್ಮ ಸಚಿನ್ ಕ್ರಿಕೆಟರ್ಸ್ ಹರಿಹರ ಪರದಡ್ಕ ಇವರು ಹಲವಾರು ಕಾರ್ಯಕ್ರಮಗಳನ್ನು ಈ 4 ಗ್ರಾಮಗಳಿಗೆ ಹಮ್ಮಿಕೊಂಡಿದ್ದಾರೆ. ವಿಶೇಷ ರೀತಿಯಾಗಿ ಈಗ ನಮಗೆ ಈ ಊರಿಗೆ ಈ ಎಲ್ಲ ಒಂದು 5 ಗ್ರಾಮಕ್ಕೆ ಒಂದು ಆಂಬ್ಯುಲೆನ್ಸ್ ಸೇವೆಯನ್ನು ಸಮೇತ ಅವರು ನೀಡಿದ್ದು ಎಲ್ಲರಿಗೂ ಸಂತೋಷ. ಇದು ಮುಂದೆ ಇನ್ನೂ ಹೆಚ್ಚಿನ ಇದನ್ನು ಈ ಸಚಿನ್ ಕ್ರಿಕೆಟರ್ಸ್ಗೆ ದೇವರು ಒಂದು ಇದು ಕೊಡಲಿ ಅಂತೇಳಿ ನಾನು ಕೇಳ್ಕೊಳ್ತಿದ್ದೇನೆ. ವೀಕ್ಷಕರೇ, ಸ್ಥಳೀಯ ಇನ್ನೋರ್ವ ವೈದ್ಯರಾಗಿರುವಂತಹ ಡಾಕ್ಟರ್ ಗಿರೀಶ್ ಅವರು ಕೂಡ ನಮ್ಮ ಜೊತೆಗಿದ್ದಾರೆ. ಈಗ ಹೇಳ್ತಾ ಇದ್ದೆ ಸರ್, ಬಹುಶಃ ಒಂದು ಊರಿನ ಒಂದು ಸಂಘ, ಪುಟ್ಟ ಸಂಸ್ಥೆ ಒಂದು ಮಾದರಿಯಾದ ಕಾರ್ಯವನ್ನು ಅನುಷ್ಠಾನಗೊಳಿಸಿದೆ. ಈ ಸಂಘದ ಬಗ್ಗೆ ತಮಗೇನು ಅನ್ನಿಸ್ತಾ ಇದೆ? ಎಲ್ರಿಗೂ ನಮಸ್ತೆ. ಸಚಿನ್ ಕ್ರೀಡಾ ಸಂಘ ಈಗ ಭಾಳ ಒಳ್ಳೆಯ ಒಂದು ಕಾರ್ಯ ಮಾಡಿದೆ. ಇಲ್ಲಿ 4 ಗ್ರಾಮದವರಿಗೆ ಸುಳ್ಯ ಭಾಳ ದೂರ ಆಗ್ತದೆ, 1 ಅವರ್ ಬೇಕು. 108 ಸಿಗೋದು ಭಾಳ ಕೆಲವು ಸಾರಿ ಭಾರಿ ಸಮಸ್ಯೆ ಆಗ್ತದೆ. ಅಂದರೆ ಸುಬ್ರಹ್ಮಣ್ಯದಿಂದ ಬರಬೇಕು, ಇಲ್ಲ ಅಂದರೆ ಸುಳ್ಯ ಕಡಬದಿಂದ ಬರುವಂಥದ್ದು. ಹಾಗಾಗಿ ಅವರೊಂದು ಎಮರ್ಜೆನ್ಸಿಗೆ ಒಂದು ಆ್ಯಂಬುಲೆನ್ಸ್ ಸೇವೆಯನ್ನು ಮಾಡಿದ್ದು 4 ಗ್ರಾಮದವರಿಗೊಂದು ಉತ್ತಮ ಕಾರ್ಯ ಅಂತ ಹೇಳ್ಬೋದು. ಮತ್ತು ಯಾವುದೇ ಎಮರ್ಜೆನ್ಸಿ ಇದ್ದರೂ ಫಸ್ಟ್ ಏಡಿಗೆ ನಾವು ಹಗಲು ರಾತ್ರಿ ರೆಡಿ ಇದ್ದೇವೆ ಅಂತ ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಇಷ್ಟಪಡ್ತೇನೆ. ಹಾಗೂ ನಮ್ಮ ಹಿರಿಯ ವೈದ್ಯರು ಆಲ್ರೆಡಿ 50 ವರ್ಷ ಮೇಲ್ಪಟ್ಟು ಇಲ್ಲಿ ಸೇವೆ ಕೊಟ್ಟಿದ್ದಾರೆ. ಹಾಗೂ ನಮ್ಮ ಗೌರ್ಮೆಂಟ್ ಡಾಕ್ಟರ್ ಆದ ಕುಲ್ದೀಪ್ ಅವರು, ನಾವು 3 ಇದಕ್ಕೆ ಸದಾ ಬದ್ಧ ಅಂತ ಹೇಳಲಿಕ್ಕೆ ಇಷ್ಟಪಡ್ತೇನೆ. ನೋಡಿದ್ರಲ್ಲ ವೀಕ್ಷಕರೇ, ಒಂದು ಕಾಲದಲ್ಲಿ ಕ್ರೀಡಾಂಗಣದಲ್ಲಿ ಆಡಿ ಖುಷಿ ಪಡ್ತಾ ಇರುವಂಥ ಒಂದು ಕ್ರೀಡಾ ತಂಡ ಈ ಭಾಗದಲ್ಲಿ ಈಗ ಸಮಾಜಮುಖಿಯಾದ ಕೆಲಸ ಕಾರ್ಯಗಳನ್ನು ಮಾಡ್ತಾ ಇದೆ. ಕಳೆದ ಬಾರಿಯಷ್ಟೇ ಒಬ್ಬರಿಗೆ ಒಬ್ಬ ಮಹಿಳೆಗೆ ಮನೆಯನ್ನು ನೀಡಿರುವಂಥದ್ದು, ಅದೇ ರೀತಿ ಅಶಕ್ತರಿಗೆ, ಅನಾರೋಗ್ಯ ಪೀಡಿತರಿಗೆ ಸಹಾಯವನ್ನು ಮಾಡಿರುವಂಥದ್ದು. ಈಗ ಈ ಊರಿಗೆ ಬಹಳ ದೊಡ್ಡ ಯೋಜನೆಯಾಗಿ ಒಂದು ಆ್ಯಂಬುಲೆನ್ಸನ್ನು ದಾನಿಗಳ ನೆರವಿನೊಂದಿಗೆ ಲೋಕಾರ್ಪಣೆಗೊಳಿಸಿದೆ. ಖಂಡಿತವಾಗಿ ಅವರಿಗೆ ಇನ್ನಷ್ಟು ನೆರವಿನ ಅಗತ್ಯ ಇದೆ. ಈ ಸ್ಟೋರಿಯನ್ನು ನೋಡ್ತಾ ಇರುವಂಥ ವೀಕ್ಷಕರು ಅವರಿಗೆ ಸಹಕಾರ ಮಾಡಬೇಕು. ಆ ಮೂಲಕ ಈ ಸಚಿನ್ ಕ್ರೀಡಾ ಸಂಘದ ಕೆಲಸ ಮಾದರಿಯಾಗಿರುವಂಥದ್ದು. ಹಾಗಾಗಿ ಎಲ್ಲರೂ ಕೂಡ ಇದಕ್ಕೆ ಪ್ರಶಂಸೆಯನ್ನು ವ್ಯಕ್ತಪಡಿಸುವಂಥದ್ದು. ಹರಿಹರ ಪಲ್ಲತ್ತರ್ಕದಿಂದ ರಿಪೋರ್ಟರ್ ಶಿವರಾಮ್ ಕಜೆಮೂಲೆ, ಕುಶಾಲಪ್ಪ ಕಾಂತಕುಮೇರಿ, ಕ್ಯಾಮರಾ ಪರ್ಸನ್ ಕೌಶಿಕ್ ರಾಮ್ ಬಳ್ಳಕ ಜೊತೆ ದುರ್ಗಾಕುಮಾರ್ ನಾಯಕರೆ, ಸುದ್ದಿ ನ್ಯೂಸ್ ಸುಳ್ಯ. ನಾವು ಮನುಷ್ಯರಾಗಿ ಹುಟ್ಟಿದ್ದೆ ಕರ್ಮ ಕಳೀಲಿಕ್ಕೆ ಅಂತ ನಾನು ಪ್ರಾರಂಭದಲ್ಲಿ ಹೇಳಿದೆ. ಈ ಕರ್ಮದಲ್ಲಿ 3 ರೀತಿ ಇದೆ: ಸಂಚಿತ, ಪ್ರಾರಬ್ಧ, ಆಗಮ ಅಂತ. ಸಂಚಿತ ಅಂದ್ರೆ ನಾವು ಜನ್ಮವನ್ನ ನಂಬುತ್ತೀವಿ. ಭಾರತದವರು ಇದನ್ನ ಕರ್ಮಭೂಮಿ ಅಂತ ಕರಿತೀವಿ, ಕರ್ಮ ಪ್ರಧಾನ ಭೂಮಿ. ಇನ್ನು ಪಾಶ್ಚಿಮಾತ್ಯ ದೇಶವನ್ನೆಲ್ಲ ಭೋಗ ಪ್ರಧಾನ ಭೂಮಿ ಅಂತ ಕರೆಯುವಂಥದ್ದು.
ಭಾರತವನ್ನ ಮಾತ್ರ ಕರ್ಮ ಪ್ರಧಾನ ಭೂಮಿ ಅಂತ ಮೊದ್ಲಿಂದನೂ ಈ ಪೂರ್ವ ದೇಶವನ್ನ ಕರ್ಮ ಪ್ರಧಾನ ಭೂಮಿ ಅಂದ್ರೆ ನೀವೇನ್ ಮಾಡ್ತೀರ ಅದು ಅನುಭವಿಸ್ತೀಯ ನೀನು ಅಂತ. ಅವರೆಲ್ಲ ಸೆಮೆಟಿಕ್ ಮತಗಳಾದ್ರಿಂದ ಅದ್ರ ಬಗ್ಗೆ ಹೆಚ್ಚಿರ್ಲಿಲ್ಲ. ಆದ್ರೆ ವಿಶೇಷ ಏನು ಅಂದ್ರೆ ನಾವು ಇತ್ತೀಚೆಗೆ ಒಂದು 20 ವರ್ಷದಿಂದ ಈಚೆಗೆ ನೋಡಿದ್ರೆ ಪ್ರತಿ ದೇಶದಲ್ಲಿ ಇಂಗ್ಲಿಷ್ ನಲ್ಲಿ ಕರ್ಮ ಅನ್ನೋ ಶಬ್ದ ಸೇರಿಸ್ಬಿಟ್ಟಿದ್ದಾರೆ. ಈಗ ಪ್ರತಿಯೊಬ್ಬರು ಮೈ ಕರ್ಮಾಸ್ ಅಂತ ಹೇಳ್ತಾರೆ, ವಿದೇಶದವರು ಹೇಳಕ್ ಶುರು ಮಾಡಿದ್ದಾರೆ. ಅಂದ್ರೆ ಕರ್ಮವನ್ನ ಇವತ್ತು ಎಲ್ಲರೂ ನಂಬುವಂತ ಸ್ಥಿತಿ ಬಂದಿದೆ.